ಕನ್ನಡದಲ್ಲೇ ಹಲವು ಸಿನಿಮಾಗಳಿಗೆ ಹಾಡು ಹಾಡಿದಂತಹ ಸೋನು ನಿಗಮ್ ಅವರು ಕನ್ನಡ ಹಾಡು ಹಾಡ್ರಿ ಅಂತ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಸೊ ಹೀಗಾಗಿ ಅಂದರೆ ಸಾಕಷ್ಟು ನಿರ್ಮಾಪಕರು ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಅವರವರಿಗೆ ಅವಕಾಶಗಳನ್ನು ಕೊಟ್ಟಿದ್ದರು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇತ್ತೀಚೆಗಷ್ಟೇ ಮಾರ್ಟಿನ್ ಸಿನಿಮಾದಲ್ಲಿ ಹಾಡನ್ನು ಹಾಡಿಸಿರ್ತಕ್ಕಂತಹ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರ 4-5 ಸಿನಿಮಾಗಳಿಗೆ ಅವರು ಹಾಡಾಡಿದ್ದಾರೆ. ಸೊ ಅದನ್ನ ಕೇಳೋಣ ಸರ್. ಈಗ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಸೋನು ನಿಗಮ್ ಅವರು ಒಂದು ಹಾಡು ಹಾಡಿದ್ದಾರೆ. ಅವರೇ ಬೇಕು ಅಂತ ಸಾಕಷ್ಟು ನಿರ್ಮಾಪಕರು ಬೇಡಿಕೆ ಇಟ್ಟು ಕರ್ಕೊಂಡ್ಬಂದಿದ್ದಂಥ ಉದಾಹರಣೆಗಳು ಕೂಡ ಇದೆ. ಸೊ ಅವರು ಸೋನು ನಿಗಮ್ ಅವರ ಒಂದು ಬೇಡಿಕೆ ಕನ್ನಡದ ಸಿನಿಮಾ ನಂಟಿನ ಬಗ್ಗೆ ಹೆಂಗೆ ಅನಿಸುತ್ತೆ ಅಂತ? ಇಲ್ಲ, ಆಲ್ಮೋಸ್ಟು ಒಂದು 20 ವರ್ಷದಲ್ಲಿ 2 ದಶಕಗಳಿಂದ ಅವರು ಪ್ರಚಲಿತರಿದ್ದಾರೆ. ಕನ್ನಡ ಹಾಡುಗಳಿಂದನೇ ಅವರು ಪ್ರಚಲಿತಕ್ಕೆ ಬಂದಿದ್ದು. ಸೊ ಈ ನೀವು ಹೇಳೋ ಥರದ್ದು ವಿಡಿಯೋ ನಾನೇನು ನೋಡಿಲ್ಲ, ಬಟ್ ಅದು ನಿಜ ಆಗಿದ್ದರೆ ಅದು ನಾನು ಖಂಡನೆ ಮಾಡ್ತೀನಿ. ಯಾಕಂದರೆ ಕನ್ನಡ ನಮ್ಮ ಭಾಷೆ, ನಮ್ಮ ಹಾಡುಗಳಿಂದ ಅವರು ಹಾಡೋಕ್ಕೆ ಅಂತ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಅವ್ರಿಗೆ ಅಕಸ್ಮಾತ್ ಒಂದು ಹಾಡೋಕ್ಕೆ ಕೇಳಿದಾಗ ಅವರು ಅದನ್ನು ಹಾಡ್ಬಿಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಅದನ್ನು ಅವರು ಬೇರೆ ರೀತಿ ಅದಕ್ಕೆ ಹೋಲಿಕೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅದು ಬೇಕಿರಲಿಲ್ಲ. ಯಾಕಂದರೆ ಅವರು ಪ್ರೊಫೆಷ್ನಲ್ ಆಗಿ ಹಾಡನ್ನ ತುಂಬ ಅರ್ಥ ಮಾಡಿಕೊಂಡು ಲಿರಿಕ್ ಮೀನಿಂಗ್ ತಿಳ್ಕೊಂಡು ಹಾಡೋಂಥ ವ್ಯಕ್ತಿ. ಸೊ ಯಾವ ರೀಸನ್ಗೆ ಆ ಥರ ಮಾತಾಡಿದಾರೋ ನಂಗೆ ಗೊತ್ತಿಲ್ಲ, ವಿಡಿಯೋ ನೋಡಿಲ್ಲ. ಬಟ್ ಅಕಸ್ಮಾತ್ ಏನಾರ ಆ ಥರದ್ದೊಂದು ಮಾತಾಡಿದ್ರೆ ನಾವೆಲ್ಲ ಕನ್ನಡಿಗರು, ನಮ್ಮದೇ ಆದ ಸ್ವಾಭಿಮಾನ ಇದೆ, ನಮ್ಮ ಭಾಷಾಭಿಮಾನ ಇದೆ. ನಮ್ಮ ರಾಷ್ಟ್ರದ ಬಗ್ಗೆ ಆಗಲಿ, ನಮ್ಮ ಭಾಷೆ ಬಗ್ಗೆ ಯಾರೇ ಮಾತಾಡಿರಲಿ, ಅವ್ರು ಎಂಥವರೇ ಆಗಿರಲಿ, ನಮಗೆ ಅದು ನಮ್ಮ ಭಾಷೆ ಮತ್ತು ನಮ್ಮ ಸ್ವಾಭಿಮಾನ ಮುಖ್ಯ ಆಗುತ್ತೆ. ಸೊ ನಾನು ಇದು ಅಕಸ್ಮಾತ್ ಆಗಿದೆ ಅಂದರೆ ನಾನು ಖಂಡನೆ ಅಂತ. ಈಗ ಅವರು ಕರ್ನಾಟಕದಲ್ಲೇ ಇದ್ದು ಒಂದು ಕಾಲೇಜಲ್ಲಿ ಆಡುವಾಗ ಕನ್ನಡ ಹಾಡಾಡಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಒಂದು ಬೇಡಿಕೆ ಇದ್ದಾಗ. ಸೊ ಅದಕ್ಕೆ ಅಷ್ಟು ಕೋಪ ಮಾಡಿಕೊಂಡು ಅದನ್ನು ಬೇರೆ ರೀತಿ ಅಂದರೆ ತಳಕು ಹಾಕುವಂಥದ್ದು ಬೇಕಿರಲಿಲ್ಲ ಅಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಇರ್ತಕ್ಕಂತಹ ಒಂದು ಆಕ್ರೋಶ. ಸೊ ಯಾಕೆ ಈ ರೀತಿ ಅವ್ರು ಕೋಪ ಮಾಡ್ಕೋಬೇಕಿತ್ತು ಅಂತ? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಅಕಸ್ಮಾತ್ ಏನಾರು ಅವರು ಅದನ್ನು ಮಾಡಿದ್ದಿದ್ರೆ ಅದು ತಪ್ಪು. ಕಾರಣ ಏನು ಅಂತಂದರೆ, ಈಗ ತಾನೇ 27 ಜನ ಸತ್ತಿ ಅವ್ರ ಕುಟುಂಬಗಳಲ್ಲಿ ಎಲ್ಲರೂ ದುಃಖದಲ್ಲಿದ್ದಾಗ ಒಂದರ ಇಡೀ ದೇಶನೇ ಅದಕ್ಕೆ ಖಂಡನೆ ಮಾಡ್ತಾ ಇರಬೇಕಾರೆ ಅವು ಘಟನೆಯನ್ನು ಇಲ್ಲಿಗೆ ಹೋಲಿಕೆ ಮಾಡಿದ್ದಾರೆ ಅಂದರೆ ತಪ್ಪಾಗ್ತದೆ. ಅಂಥದ್ದೇನೂ ದೊಡ್ಡ ವಿಚಾರ ಇಲ್ಲ. ಒಂದು ಜಾಗಕ್ಕೆ ಬಂದಾಗ ಅಭಿಮಾನಿಗಳು, ಯಾಕಂದರೆ ಇಲ್ಲಿ ಸಾಕಷ್ಟು ಹಾಡುಗಳು ಅವ್ರು ಹಾಡಿರೋದು ಭಾಳ ಜನಪ್ರಿಯತೆ ಗಳಿಸಿರೋ ಅಂಥ ಹಾಡುಗಳು. ಸೊ ಜನ ಆಟೋಮೆಟಿಕ್ಲಿ ಅವ್ರು ಬಂದಾಗ ಅದನ್ನು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆಮೇಲೆ ಅವರು ಹಾಡಲೇಬೇಕು, ಅವರು ಒಂದು ಅನಿವಾರ್ಯ ಅನ್ನೋದು ಅವ್ರಿಗೂ ಗೊತ್ತಿರಬೇಕಾಗಿತ್ತು. ಕರ್ನಾಟಕಕ್ಕೆ ಬಂದು ಕನ್ನಡ ಹಾಡಲ್ಲ ಅಂದಿರೋದೇ ನನಗೆ ಶಾಕಿಂಗು. ಆ ಥರದೊಂದು ಇನ್ಸಿಡೆಂಟ್ ನಡೆದಿದೆ ಅನ್ನೋದೇ ನಂಬಕ್ಕಾಗ್ತಾ ಇಲ್ಲ. ಬಟ್ ಆಗಿದ್ರೆ ತಪ್ಪೋದು. ಸರ್, ಈಗ ನೀವು ಎಷ್ಟು ಸಿನಿಮಾಗಳಿಗೆ ಅವರ ಹಾಡನ್ನು ಹಾಡಿಸಿದ್ರಿ, ಎಷ್ಟು ಹಾಡುಗಳನ್ನ ಹಾಡಿಸಿದ್ರಿ? ಇತ್ತೀಚೆಗೆ ಮಾರ್ಟಿನ್ ಸಿನಿಮಾ ಕೂಡ ಹಾಡಿಸಿದ್ರಿ. ಸೊ ಹೆಂಗಿರ್ತಾ ಇದ್ರು? ಕನ್ನಡದ ಬಗ್ಗೆ ಅವ್ರೇನಾದ್ರು ಮಾತನಾಡಿರುವಂಥದ್ದು, ನಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಿರುವಂಥದ್ದು ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ಅವರು ಪ್ರೊಫೆಷ್ನಲ್ ಆಗಿ, ನಾನು ಅದನ್ನೇ ಹೇಳಿದ್ನಲ್ಲ, ಮೀನಿಂಗು ತಿಳ್ಕೊತಾರೆ, ಎಲ್ಲ ಸಾಂಗ್ ಫಸ್ಟ್ ತರಿಸ್ಕೊತಾರೆ. ಅವ್ರಿಗೆ ಸಾಂಗ್ ಟ್ಯೂನ್ ಇಷ್ಟ ಆದಮೇಲೆ ಅವ್ರು ಹಾಡೋದು. ಸೊ ಭಾಳ ಜನ ಅವ್ರನ್ನೇ ಹಾಡಿಸ್ಬೇಕು. ಯಾಕಂದರೆ ಇಲ್ಲಿ ಅವ್ರಿಗೆ ಫ್ಯಾನ್ಸ್ ಅಂದರೆ ಫ್ಯಾನ್ ಫಾಲೋಯಿಂಗು ಅವ್ರ ವಾಯ್ಸ್ಗಿದೆ. ಅವರು ಹಾಡಿದ ಸಾಂಗ್ಗಳೆಲ್ಲ ಚೆನ್ನಾಗಿ ಹಿಟ್ ಆಗುತ್ತೆ ಅನ್ನೋದು ಎಲ್ಲರದ್ದು ಒಂದು ನಂಬಿಕೆನೂ ಇದೆ. ಸೊ ಹಂಗಾಗಿ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸು ಸ್ಪೆಷಲಿ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಈ ಸಂದರ್ಭದಲ್ಲಿ ಈ ಥರದೊಂದು ಘಟನೆ ನಡೆದ ಮೇಲೆ, ಇತ್ತೀಚೆಗೆ ಇದಾದ ಮೇಲೆ ಏನು ಅದಕ್ಕೆ ನಮ್ಮ ವಾಣಿಜ್ಯ ಮಂಡಳಿ ಆಗಲಿ, ನಮ್ಮ ನಿರ್ಮಾಪಕ ಸಂಘ ಆಗಲಿ ಯಾವ ಥರದ್ದೊಂದು ಕ್ರಮ ಕೈ ಜೋಡಿಸ್ತದೋ ಅದರ ಪ್ರಕಾರ ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಯಾಕಂದರೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಸರ್, ಈಗ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ ಅವರಿಗೆ ಅವಕಾಶ ಕೊಡಬಾರ್ದು, ಬ್ಯಾನ್ ಮಾಡಬೇಕು ಅಥವಾ ಅವ್ರು ಕ್ಷಮೆ ಕೇಳಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಸೊ ಹಾಗಾಗಿ ನೀವು ನಿರ್ಮಾಪಕರಾಗಿ ಅಂಥ ಸಂದರ್ಭಕ್ಕೆ ಏನು ಹೇಳ್ತೀರಿ? ಅಲ್ಲ, ಖಂಡಿತ ಅಕಸ್ಮಾತ್ ಏನಾರು ಅದರದ್ದು ನಡೆದಿದೆ ಅಂತಂದರೆ ಅದು ನಾನು ಕೂಡ ಕನ್ನಡಿಗನಾಗಿ ಫಸ್ಟು ನಮ್ಮ ಸ್ವಾಭಿಮಾನಕ್ಕೆ ಅವ್ರು ಧಕ್ಕೆ ಮಾಡಿದ್ದಾರೆ, ನಮ್ಮ ಜನದ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂದಮೇಲೆ ಅವರು ಇಲ್ಲಿನ ಜನಕ್ಕೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವು ಅವರು ಕೇಳಬೇಕು ಅಂದು. ಆಮೇಲೆ ಎರಡನೇದೇನಪ್ಪ ಅಂತಂದರೆ, ಈಗ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ, ಅದಕ್ಕೆಲ್ಲರೂ ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಿರ್ಮಾಪಕ ಉದಯ್ ಮೆಹ್ತಾ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅಂದರೆ ಈಗ ಆಗಿರ್ತಕ್ಕಂಥ ಘಟನೆಗೆ ಯಾವ ರೀತಿ ನಿರ್ಧಾರವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ತಗೊಳ್ಳುತ್ತೋ ಅದಕ್ಕೆಲ್ಲವೂ ಕೂಡ ನಾವು ಭದ್ರಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.